ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಈ ದಿನ ನಾವು 5ನೇ ತರಗತಿಯ 16ನೇ ಪಾಠ ಅಂದರೆ ಚಾಪ್ಟರ್ 16. ಇದು ನಮ್ಮ ಕರ್ನಾಟಕ ದೇಶದ ಅಂದರೆ ಕರ್ನಾಟಕ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಅಥವಾ ಕನ್ನಡ ಮೀಡಿಯಮಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳು ಸಹಿತ ಈ ಒಂದು 16ನೇ ಚಾಪ್ಟರ್ ಓದ್ತಾರೆ, 5ನೇ ತರಗತಿಯವರು. ಇದರಲ್ಲಿ ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ ಅಂದರೆ ನಮ್ಮ ದೇಶ ಮೊದಲಿಂದಲೂ ಸಹಿತ ಹೇಗೆ ಸಾಂಸ್ಕೃತಿಕವಾಗಿ ಬೆಳೀತಾ ಇದೆ ಮತ್ತು ಏನೇನು ರಾಜಕೀಯವಾಗಿ ಪರಿವರ್ತನೆಗಳಾಗಿದೆ ಅನ್ನೋದನ್ನು ಕೊಟ್ಟಿದ್ದಾರೆ 16ನೇ ಚಾಪ್ಟ್ರಲ್ಲಿ. ಹೆಚ್ಚು ಎಕ್ಸ್ಪ್ಲೈನ್ ಮಾಡಿಲ್ಲ, ಬೇಸಿಕ್ ಕಾನ್ಸೆಪ್ಟ್ಸ್ನ ಕೊಟ್ಟಿದ್ದಾರೆ. ಸುಮಾರು 227ನೇ ಪೇಜ್ನಿಂದ ಶುರುವಾಗಿ ಸುಮಾರು ಒಂದು 12 ಪೇಜ್ ಕೊಟ್ಟಿದ್ದಾರೆ. ಆದ್ದರಿಂದ ನೀವು ಇಲ್ಲಿ ನಾನು ಕೊಡ್ತಕ್ಕಂಥ ವಿಚಾರಗಳಿದೆಯಲ್ಲ, ಅದು ಪ್ರಶ್ನೆ ಮತ್ತು ಉತ್ತರಗಳ ರೂಪದಲ್ಲಿ ಕೊಟ್ಟಿರ್ತೀನಿ. ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಹೇಳ್ತೀವಿ ನಾವು, ಅಂದರೆ ತುಂಬ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಇದೆಯಲ್ಲ ಅದಕ್ಕೆ ಕಾನ್ಸೆಪ್ಟ್ಸ್ ಅಂತ ಕರೀತಾರೆ. ಅವುಗಳನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ, ಹೆಚ್ಚು ಉತ್ತರ ಕೊಟ್ಟಿದ್ದೀನಿ. ಉತ್ತರವನ್ನು ಹೇಗೆ ಬರೆಯೋದನ್ನು ನೀವು ಅರ್ಥ ಮಾಡ್ಕೋಬೋದು. ಇದನ್ನು ನಾನು ಮಾಡ್ತಿರೋದು ಸಾಮಾನ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಅನುಕೂಲವಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ತಾಯಿದ್ದೀನಿ. ಹಾಗಂತ ಪಟ್ಟಣದಲ್ಲಿರ್ತಕ್ಕಂಥ ಅವರು ಸಹಿತ ಇದನ್ನು 15-20 ನಿಮಿಷ ಕೇಳಿ ತಿಳ್ಕೊಬೋದು. ಪಠ್ಯಪುಸ್ತಕದಲ್ಲಿ ಏನು ವಿಚಾರ ಕೊಟ್ಟಿದ್ದಾರೋ ಅದನ್ನು ಮಾತ್ರ ಕೊಡ್ತಾ ಇದ್ದೀನಿ. ನಾನು ನನಗೆ ತಿಳಿದ ಹಾಗೆ ವಿಚಾರಗಳನ್ನು ಹೇಳ್ತಾ ಇಲ್ಲ. ಅಂದರೆ ಪಠ್ಯಪುಸ್ತಕದಲ್ಲಿ ಎಷ್ಟು ಕೊಟ್ಟಿದ್ದಾರೋ ಅಷ್ಟು ವಿಚಾರಗಳನ್ನು ಮಾತ್ರ ನಾನು ತಿಳಿಸ್ತಾ ಇದ್ದೀನಿ. ಆದ್ದರಿಂದ ಇವತ್ತು ನಾವು ಚಾಪ್ಟರ್ 16 ಪಾಠ 16 ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ ಅಂತಕ್ಕಂಥದ್ದು. ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಅವರ್ ಭಾರತ್ ಪೊಲಿಟಿಕಲ್ ಆ್ಯಂಡ್ ಕಲ್ಚರಲ್, ಅಂದರೆ ಹೌ ಅವರ್ ಭಾರತ್ ಈಸ್ ಕಂಟಿನ್ಯೂಯಿಂಗ್ ಇಟ್ಸ್ ಪೊಲಿಟಿಕಲ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಫ್ರಮ್ ಏಜಸ್ ಅನ್ನೋದನ್ನು ಈ ಪಾಠದಲ್ಲಿ ತಿಳಿಸಿದ್ದಾರೆ. ಬನ್ನಿ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇಲ್ಲಿ ನಮ್ಮ ಭಾರತದ ಒಂದು ಮ್ಯಾಪನ್ನು ಕೊಟ್ಟಿದ್ದೀನಿ. ಮ್ಯಾಪ್ ಅಂದರೆ ಒಂದು ಚಿತ್ರ ಇದೆಯಲ್ಲ, ನಮ್ಮ ದೇಶದ ಚಿತ್ರ. ನಮ್ಮ ದೇಶ ಒಂದು ಭೌಗೋಳಿಕವಾಗಿ ಕೊಟ್ಟಿರ್ತಕ್ಕಂಥ ಚಿತ್ರ. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕೊಟ್ಟಿದ್ದೀನಿ. ಇದರಲ್ಲೇನು ನಮ್ಮ ಭಾರತ ರಾಜಕೀಯ ಅಂದ್ರೇನು? ಅನೇಕ ವರ್ಷಗಳಿಂದ ಪರಂಪರೆಯಾಗಿ ಅನೇಕ ರಾಜರು ಸಹಿತ ನಮ್ಮ ದೇಶವನ್ನು ಆಳಿದ್ದಾರೆ. ನಮ್ಮ ದೇಶ ಅಂದರೆ ಬರೀ ಇಂಡಿಯಾ ದೇಶ ಪೂರ್ತಿ ತಗೊಂಡಾಗ ನಾವು ನಮ್ಮ ದೇಶ ಭೌಗೋಳಿಕವಾಗಿ ಚಿಕ್ಕ ಚಿಕ್ಕ ರಾಜ್ಯಗಳಾಗಿತ್ತು. ಆ ರಾಜ್ಯಗಳಲ್ಲಿ ರಾಜರು ಅನೇಕ ರೀತಿಯ ರಾಜರು, ಅಂದರೆ ಮೊಘಲರು, ಹೀಗೆ ಬ್ರಿಟಿಷರು, ಮತ್ತು ಚರಿತ್ರೆಯಲ್ಲಿರ್ತಕ್ಕಂಥ ಅನೇಕ ರೀತಿಯ ಪಾಳೆಗಾರರು, ಈಗ ಮಹಾರಾಜರು, ಹೀಗೆ ಬೇಕಾದಷ್ಟು ಜನ ನಮ್ಮ ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಅದಕ್ಕೆ ರಾಜಕೀಯ ಅಂತ ಹೇಳ್ತೀವಿ. ಅಲ್ಲಿಂದನೂ ಸಹಿತ ನಮಗೆ ಪರಂಪರೆಯಾಗಿ ಕೆಲವು ವಿಚಾರಗಳು ಬಂದಿದೆ. ಅಂದರೆ ಶತಮಾನಗಳಿಂದ ಅನೇಕ ಪರಕೀಯರು ಅಂದರೆ ಬೇರೆ ದೇಶದವರು, ನಮ್ಮ ದೇಶದವರೇ ಅಲ್ಲ, ಅವರು ಆಫ್ಘಾನಿಸ್ತಾನದವರಾಗಿರ್ಬೋದು, ಅಥವಾ ಇಸ್ರೇಲ್ನವರಾಗಿರ್ಬೋದು, ಬ್ರಿಟಿಷ್ನವರಾಗಿರ್ಬೋದು, ಅಲೆಕ್ಸಾಂಡರ್ ಬಂದಿದ್ದರು. ಹೀಗೆ ಬೇರೆ ಬೇರೆ ದೇಶಗಳಿಂದ ಬಂದು ನಮ್ಮ ದೇಶವನ್ನು ಆಳಿದ್ದಾರೆ. ಆ ಆಳಿರ್ತಕ್ಕಂಥ ಎಲ್ಲ ರಾಜಕೀಯ ವ್ಯಕ್ತಿಗಳ ಪರಂಪರೆ ನಮ್ಮ ದೇಶದಲ್ಲಿ ಈಗಲೂ ಉಳ್ಕೊಂಡಿದೆ ನಮಗೆ ಇದು ಇತಿಹಾಸ ತಿಳಿಸುತ್ತೆ. ಇತಿಹಾಸ ಅಂದರೆ ಹಿಸ್ಟ್ರಿ. ನೀವು ಹಿಸ್ಟ್ರಿಯಲ್ಲಿ ಹೋದಾಗ ಯಾವ್ಯಾವ ಶತಮಾನದಲ್ಲಿ ಯಾವ್ಯಾವ ರಾಜರು ಬಂದು ಅಂತ ಗೊತ್ತಾಗುತ್ತೆ. ಅಂದರೆ ನಮ್ಮ ದೇಶದ ಮ್ಯಾಪನ್ನು ನೀವು ನೋಡಿದ ತಕ್ಷಣ, ಭಾರತದ ಮ್ಯಾಪನ್ನು ನೀವು ನೋಡಿದ ತಕ್ಷಣ ಏನು ತಿಳ್ಕೋಬೇಕು ಅಂದರೆ, ನಮ್ಮ ಭಾರತ ಅಂತಕ್ಕಂಥದ್ದು ಶತಮಾನಗಳಿಂದ ಹೀಗೆ ಇದೆ. ಭಾಷಾ ಅಂದರೆ ಭೌಗೋಳಿಕವಾಗಿ ಬದಲಾವಣೆಯಾಗಿಲ್ಲ, ಆದರೆ ರಾಜಕೀಯವಾಗಿ ಅನೇಕ ಬದಲಾವಣೆಗಳನ್ನು ಹೊಂದಿದೆ ಅನ್ನೋ ತಿಳ್ಕೋಬೇಕು. ಸಾಂಸ್ಕೃತಿಕ ಅಂದ್ರೇನು? ಇಂಗ್ಲೀಷ್ನಲ್ಲಿ ಕಲ್ಚರ್ ಅಂತ ಹೇಳ್ತಾರೆ. ಕಲ್ಚರ್ ಅಂದ್ರೇನು ಅಂದರೆ ಒಂದು ಭೂಭಾಗ. ನಮ್ಮ ದೇಶದಲ್ಲಿ ಅನೇಕ ಭೂಭಾಗಗಳಿವೆ. ರಾಜಸ್ಥಾನ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಹಿಮಾಲಯ, ಮೇಘಾಲಯ, ಹೀಗೆ ಬೇಕಾದಷ್ಟು ಭೌಗೋಳಿಕ ಪ್ರದೇಶಗಳಿವೆ. ಈಗ ನಮ್ಮದೇ ತಗೊಳ್ಳಿ,
ಕರ್ನಾಟಕದಲ್ಲೇ ಸಹಿತ ಈಗ ಉತ್ತರ ಕರ್ನಾಟಕ ಬೇರೆ, ದಕ್ಷಿಣ ಕರ್ನಾಟಕ ಬೇರೆ, ಕರಾವಳಿ ಬೇರೆ, ಹೀಗೆ ಬೇರೆ ಬೇರೆ ಕಡೆ ಇದೆ. ಅಲ್ಲಿ ಭಾಷೆ ಬೇರೆ, ಅಲ್ಲಿ ಜನಗಳ ಊಟ ಬೇರೆ, ಅಲ್ಲಿ ಜನಗಳ ಸಂಸ್ಕೃತಿ ಬೇರೆ, ಅವ್ರು ಹಾಕೊಳ್ತಕ್ಕಂಥ ಬಟ್ಟೆ ಬೇರೆ, ಇವೆಲ್ಲವನ್ನು ಸೇರಿಸ್ಕೊಂಡಾಗ ಅದನ್ನು ಕಲ್ಚರ್ ಅಂತ ಕರೀತಾರೆ. ಅಂದರೆ ಸಾಂಸ್ಕೃತಿಕವಾಗಿ ನಮಗೆ ಪರಂಪರೆಯಾಗಿ ಎಲ್ಲವೂ ಬರ್ತಾ ಇದೆ. ಇವತ್ತಿಂದಲ್ಲ, ಇದು ನಮಗೆ ಹಿಂದಿನಿಂದ ಬಂದಿರತಕ್ಕಂಥದ್ದು. ಅಂದರೆ ನಮ್ಮ ದೇಶದಲ್ಲಿ ಅತ್ಯಂತ ಹಿಂದಿನಿಂದ ಬಂದಿರತಕ್ಕಂಥ ರಾಜಕೀಯ ಮತ್ತು ಸಾಂಸ್ಕೃತಿಕ ಗುಣಗಳು ನಮ್ಮ ದೇಶದಲ್ಲಿದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಕಾರಣ ಏನಂದರೆ ಇವತ್ತು ಸಹಿತ ನಾವು ಸಾಂಸ್ಕೃತಿಕವಾಗಿ ಆ ಎಲ್ಲ ವಿಚಾರಗಳನ್ನು ನಾವು ಫಾಲೋ ಮಾಡ್ತೀವಿ. ಕೆಲವು ಸಂಸಾರಗಳಲ್ಲಿ ವರ್ಷಗಟ್ಟಲೆ ಅನೇಕ ಶತಮಾನಗಳಿಂದ ಮಾಡಿದಂಥ ಕೆಲವು ಕಾರ್ಯಗಳನ್ನು, ಕೆಲವು ನಡವಳಿಕೆಗಳನ್ನು ಮತ್ತು ಬಟ್ಟೆಗಳನ್ನು ಇವತ್ತು ಸಹಿತ ನಮ್ಮಲ್ಲಿ ನಾವು ಉಪಯೋಗಿಸ್ತಾ ಇದ್ದೀವಿ. ಅಂದರೆ ಈಗ ಈ 2024ನೇ ಈ ಒಂದು 21ನೇ ಶತಮಾನ ಇದೆಯಲ್ಲ, ಇಲ್ಲಿ ಮಾತ್ರ ಬದಲಾವಣೆ ಆಗಿದೆ. ಏನು ಬದಲಾವಣೆ ಆಗಿದೆ ಅಂತ ನಿಮಗೆಲ್ಲ ಗೊತ್ತಾಗಿದೆ. ಊಟ ಬದಲಾವಣೆ ಆಗಿದೆ, ತಿಂಡಿ ಬದಲಾವಣೆ ಆಗಿದೆ, ರಾಜಕೀಯ ಬದಲಾವಣೆ ಆಗಿದೆ, ಬಟ್ಟೆ ಬದಲಾವಣೆ ಆಗಿದೆ, ನಮ್ಮ ವ್ಯಾಪಾರದ ಸ್ಥಿತಿ ಬದಲಾವಣೆ ಆಗಿದೆ, ನಾವು ಓಡಾಡ್ತಕ್ಕಂಥ ವಾಹನಗಳ ಬದಲಾವಣೆ ಆಗಿದೆ. ಆದರೆ ಹಿಂದಿನ ಒಂದು ಪರಂಪರೆಯಾಗಿದ್ದಂಥ ಅನೇಕ ಪದ್ಧತಿಗಳು ಸಹಿತ ನಮ್ಮಲ್ಲಿ ಇವತ್ತು ಉಳ್ಕೊಂಡಿದೆ ಅನ್ನೋದೇ ನಮ್ಮ ರಾಜಕೀಯ ಮತ್ತು ಸಾಂಸ್ಕೃತಿಕ ಅಂತಕ್ಕಂಥದ್ದು 16ನೇ ಪಾಠದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ ಪಾಠದಲ್ಲಿ ಬರ್ತಕ್ಕಂಥ ಅನೇಕ ಪ್ರಧಾನಾಂಶಗಳನ್ನು ನಾನು 15 ಪ್ರಶ್ನೆಗಳ ರೂಪದಲ್ಲಿ ಕೇಳಿದ್ದೀನಿ. ಈ 15 ಪ್ರಶ್ನೆಗಳಿಗೂ ಸಹಿತ ನಿಮ್ಮದೇ ಆಗಿರ್ತಕ್ಕಂಥ ಪಠ್ಯಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರಗಳನ್ನು ನಾನು ಬರೆದಿದ್ದೀನಿ. ಕೆಲವು ಉತ್ತರಗಳನ್ನು ನೀವು ಹೆಚ್ಚಾಗಿ ಪದಗಳನ್ನು ಉಪಯೋಗಿಸಿ ವರ್ಣಿಸಬೇಕಾಗುತ್ತೆ, ವಿವರಿಸಬೇಕಾಗುತ್ತೆ. ನಾನು ಕಡಿಮೆ ಟೈಮ್ ತಗೊಳ್ಳಿ ಅಂತ ಕಡಿಮೆಯಾಗಿ ಬರೆದಿದ್ದೀನಿ. ಇಷ್ಟೇ ಉತ್ತರವನ್ನು ಪರೀಕ್ಷೆಯಲ್ಲಿ ಬರೆದು ಸಹಿತ ನಿಮಗೆ ನಂಬರು ಅಥವಾ ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ 4 ಪ್ರಶ್ನೆ ಕೊಟ್ಟಿದ್ದೀನಿ, ಕೆಂಪು ಬಣ್ಣದಲ್ಲಿದೆ. 4 ಉತ್ತರ ನೀಲಿ ಬಣ್ಣದಲ್ಲಿದೆ. ಮೊದಲನೇ ಪ್ರಶ್ನೆ, ಭಾರತ ದೇಶವು ಏಷ್ಯಾದ ಖಂಡದ ಯಾವ ದಿಕ್ಕಿನಲ್ಲಿದೆ? ಏಷ್ಯಾ ಖಂಡ, ನೀವು ಅಟ್ಲಾಸನ್ನು ನೋಡಿದಾಗ ಒಂದು ವರ್ಲ್ಡ್ ಮ್ಯಾಪ್ ಅಂತ ನೋಡಬೇಕು. ಅಲ್ಲಿ ನೋಡಿದಾಗ ನಮ್ಮ ದೇಶ ಎಲ್ಲಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಂಡಿಯನ್ನ ನೀವೆಲ್ಲ ನೋಡ್ಬೋದಲ್ವಾ? ಇಂಡಿಯಾ ಅದು ನೋಡಿದ ತಕ್ಷಣ ಇದು ನಮ್ಮ ದೇಶ ಅಂತ ಬಟ್ಟಿಗೆ ತೋರಿಸ್ಬೋದು ತಾನೆ ಎಲ್ಲರೂ ಸಹಿತ. ಅಷ್ಟರ ಮಟ್ಟಿಗೆ ನೀವು ಬರಬೇಕು. ನಮ್ಮ ದೇಶ ಯಾವುದು ಅಂತ ಭೌಗೋಳಿಕವಾಗಿ ನೀವು ಪತ್ತೆ ಹಚ್ಚದೇ ಹೋದರೆ ನಾವು ಭಾರತದ ಪ್ರಜೆಯಾಗಿ ಏನೂ ಸಾರ್ಥಕ ಇಲ್ಲ. ಆದ್ದರಿಂದ ಅಟ್ಲಾಸ್ನಲ್ಲಿ ನಾವು ಇಡೀ ವರ್ಲ್ಡ್ ಮ್ಯಾಪನ್ನು ನೋಡಿದಾಗ ಅಥವಾ ಭೂಪಟವನ್ನು ನೋಡಿದಾಗ ಅಥವಾ ಒಂದು ಗ್ಲೋಬನ್ನು ನೋಡಿದಾಗ ನಮ್ಮ ದೇಶ ಎಲ್ಲಿದೆ ಅಂತ ಬಟ್ಟಿಟ್ಟು ಗುರುತಿಸೋ ಹಾಗಿರಬೇಕು ನಾವು. ಅದನ್ನು ಏಷ್ಯಾ ಖಂಡದಲ್ಲಿ ನೋಡಿದಾಗ ಅದು ಎಲ್ಲಿದೆ ಅಂದರೆ ಭಾರತವು ಏಷ್ಯಾ ಖಂಡದ ದಕ್ಷಿಣಕ್ಕಿದೆ. ಅಂದರೆ ಒಂದು ಮ್ಯಾಪ್ ನೋಡ್ತಿರ್ಬೇಕಾದ್ರೆ ಉತ್ತರ ಭಾಗ ಯಾವುದು, ದಕ್ಷಿಣ ಯಾವುದು, ಪಶ್ಚಿಮ ಯಾವುದು, ಪೂರ್ವ ಯಾವುದು ಅನ್ನೋದನ್ನು ಸಹಿತ ನೀವು ನೋಡೋದನ್ನು ಕಲ್ತ್ಕೊಳ್ಬೇಕು. ಅದನ್ನು ಕಲ್ತ್ಕೊಳ್ಳಿ. ಎರಡನೇದು, ಅಕ್ಷಾಂಶ ರೇಖೆ ಎಂದರೇನು? ಇಲ್ಲಿ ಅಕ್ಷಾಂಶ ರೇಖೆ ಅಂತ ಇದೆ, ಬೇರೆ ಬೇರೆ ರೀತಿಯಾಗಿ ರೇಖೆಗಳನ್ನು ಹೇಳ್ತಾರೆ. ಭೂಗೋಳದಲ್ಲಿ ನೀವು ನೋಡಿದಾಗ ಉದ್ದನಾಗಿ, ಅಡ್ಡಲಾಗಿ, ಲ್ಯಾಟಿಟ್ಯೂಡ್ಸು, ಲ್ಯಾಂಜಿಟ್ಯೂಡ್ಸ್ ಅಂತೆಲ್ಲ ಕರೀತಾರೆ, ಅವುಗಳಿವೆ. ಎಷ್ಟನೇ ಅಕ್ಷಾಂಶ ರೇಖೆಯಲ್ಲಿದೆ ಅಂತ ಕೇಳಿದ್ದಾರೆ. ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳು ಅಂದರೆ ಅಕ್ಷಾಂಶ ರೇಖೆ ಎಂದರೇನು ಅಂತ ಕೇಳಿದರೆ, ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳು. ಸಾಮಾನ್ಯವಾಗಿ ಎಡದಿಂದ ಬಲಕ್ಕೆ ಭೂಗೋಳ ನಾವು ಇಟ್ಕೊಂಡು ನೋಡಿದಾಗ ಎಡದಿಂದ ಬಲಕ್ಕೆ ಬರ್ತೀವಲ್ಲ, ಅದು ಪೂರ್ವ ಮತ್ತು ಪಶ್ಚಿಮಕ್ಕೆ ಹೋಗುತ್ತೆ. ಈಗ ಕಲ್ಕತ್ತಾ ಪೂರ್ವದಲ್ಲಿದೆ ಅಂತ ಹೇಳ್ತೀವಿ, ಕಲ್ಕತ್ತಾ, ಬಂಗಾಳ ಇವೆಲ್ಲವೂ ಸಹಿತ ಪಶ್ಚಿಮದಲ್ಲಿದೆ ಅಂತ ಹೇಳ್ತೀವಿ. ಬೊಂಬಾಯಿ ಇವೆಲ್ಲವೂ ಸಹಿತ ಪೂರ್ವಕ್ಕಿದೆ ಅಂತ ಹೇಳ್ತೀವಿ. ದೆಹಲಿ ಉತ್ತರಕ್ಕಿದೆ ಅಂತ ಹೇಳ್ತೀವಿ. ಮತ್ತು ಕರ್ನಾಟಕ ದಕ್ಷಿಣದಲ್ಲಿದೆ ಅಂತ ಹೇಳ್ತೀವಿ. ಇದನ್ನು ನೀವು ನೋಡೋದು ಕಲ್ತ್ಕೋಬೇಕು. ಭಾರತದ ವಿಸ್ತೀರ್ಣ ಪ್ರಪಂಚದ ಎಷ್ಟನೇ ಸ್ಥಾನದಲ್ಲಿದೆ? ವಿಸ್ತೀರ್ಣ ಅಂದರೆ ನಮ್ಮ ದೇಶದ ಭೂಭಾಗ ಎಷ್ಟು ಹರಡಿಕೊಂಡಿದೆ. ಹಿಮಾಲಯದಿಂದ ಕನ್ಯಾಕುಮಾರಿವರೆಗೂ ಮತ್ತು ಈ ಕಡೆ ಬೊಂಬಾಯಿಯಿಂದ ಕಲ್ಕತ್ತಾವರೆಗೂ ಎಷ್ಟು ಮೈಲಿಗಳಲ್ಲಿದೆ ಅಂತ ಕೇಳಿ, ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದರೆ ಅದು ವಿಸ್ತೀರ್ಣ ಆಕ್ರಮಿಸತಕ್ಕಂಥ ಜಾಗ 7ನೇ ಸ್ಥಾನದಲ್ಲಿದೆ. ನಮ್ಮದು 7ನೇ ಸ್ಥಾನದಲ್ಲಿದೆ.
ಭಾರತವನ್ನು ಸುತ್ತುವರೆದ ಜಲರಾಶಿಗಳು ಯಾವುದು? ಭಾರತವನ್ನು ಸುತ್ತುವರೆದಿವೆ ಅನೇಕ ಜಲರಾಶಿಗಳು. ಒಂದು ಭಾಗ, ಉತ್ತರ ಭಾಗ ಬಿಟ್ಟರೆ ಬಾಕಿ ಎಲ್ಲ ಕಡೆಯೂ ಸಹಿತ ನಮ್ಮಲ್ಲಿ ಜಲರಾಶಿಗಳಿದೆ. ಅದು ಯಾವುದು ಅಂತ ಕೇಳಿದರೆ ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ, ಹಿಂದೂ ಮಹಾಸಾಗರ, ಈ ಮೂರು ಮುಖ್ಯವಾಗಿರ್ತಕ್ಕಂಥ ಜಲರಾಶಿಗಳು. ಅದನ್ನು ಜ್ಞಾಪಕ ಇಟ್ಕೋಬೇಕು. 5, 6, 7ನೇ ಪ್ರಶ್ನೆ ಕೆಂಪು ಬಣ್ಣದಲ್ಲಿದೆ, ಅದಕ್ಕೆ ಉತ್ತರ ನೀಲಿ ಬಣ್ಣದಲ್ಲಿದೆ. 5ನೇ ಪ್ರಶ್ನೆ ಏನು? ಪರ್ಯಾಯ ದ್ವೀಪ ಎಂದರೇನು? ನೋಡಿ, ಇದು ಮೊದಲನೇದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಆದರೆ ಪರ್ಯಾಯ ದ್ವೀಪ ಎಂದರೇನು ಅಂತ ಒಂದು ಪ್ರಶ್ನೆ ಇದೆ. ಅಂದರೆ 3 ಕಡೆ ನೀರು ಇದ್ದು ಒಂದು ಕಡೆ ಭೂಭಾಗ ಇದ್ದರೆ ಅದು ಪರ್ಯಾಯ ದ್ವೀಪ ಅಂತ ಕರೀತಾರೆ. ಅಂದರೆ ಐಲ್ಯಾಂಡ್ ಅಂತ ಹೇಳಿದರೆ ದ್ವೀಪ ಅಂದ್ರೇನು? ದ್ವೀಪ ಅಂದರೆ ಸುತ್ತಲೂ ನೀರು ಆವರಿಸ್ಕೊಂಡಿರ್ತಕ್ಕಂಥದ್ದು. ಶ್ರೀಲಂಕಾ ಇದೆ, ಶ್ರೀಲಂಕಾವನ್ನು ನೀವು ನೋಡಿದಾಗ ಶ್ರೀಲಂಕಾದ ಸುತ್ತಲೂ ನೀರಿದೆ, ಮಧ್ಯ ಮಾತ್ರ ಭೂಮಿ ಇದೆ. ಭಾರತವನ್ನು ನೀವು ನೋಡಿದಾಗ ಮೇಲ್ಭಾಗದಲ್ಲಿ ಹಿಮಾಲಯ ಇದೆ, ಆದರೆ ಎಡ ಮತ್ತು ಬಲಭಾಗ ಕೆಳಭಾಗದಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದೆ. ಇಂಥದ್ದಕ್ಕೆ ನಾವು ಪರ್ಯಾಯ ದ್ವೀಪ ಅಂತ ಕರೀತಾರೆ. ಮತ್ತು ಇನ್ನೊಂದು ಪ್ರಶ್ನೆ, ದ್ವೀಪ ಅಂದರೇನು ಅಂತ ಹೇಳಿದರೆ ಸುತ್ತಲೂ ನೀರು ಇದ್ದು ಅದರ ಮಧ್ಯೆ ಭೂಭಾಗ ಇರೋದಕ್ಕೆ ದ್ವೀಪ ಅಂತ ಕರೀತಾರೆ. ಈಗ ನಾವು ಭಾರತವನ್ನು ದ್ವೀಪ ಅಂತ ಕರಿಬೋದಾ ಅಂತ ಕೇಳಿದರೆ ಇಲ್ಲ, ಇದು ಪರ್ಯಾಯ ದ್ವೀಪ ಅಂತ ಹೇಳಬೇಕು. ಪೆನಿನ್ಸುಲಾ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಭಾರತದಲ್ಲಿ ಎಷ್ಟು ಅಧಿಕೃತ ಭಾಷೆಗಳಿವೆ? ಇದೊಂದು ಮುಖ್ಯವಾದ ಪ್ರಶ್ನೆ. ನಮ್ಮ ದೇಶದಲ್ಲಿ ಅನೇಕ ಭಾಷೆಗಳಿವೆ, ಬೇರೆ ದೇಶಗಳಲ್ಲೂ ಇರ್ಬೋದು, ಆದರೆ ನಮ್ಮ ದೇಶದಲ್ಲಿ ಎಷ್ಟು ಭಾಷೆ ಇದೆ ಅನ್ನೋದು ನೀವು ಕಲ್ತ್ಕೋಬೇಕು. ಈಗ ನೀವು ಕರ್ನಾಟಕದಲ್ಲೇ ತಗೊಳ್ಳಿ, ಮೈಸೂರಿಗೆ ಬಂದರೆ ಒಂದು ರೀತಿಯಾದ ಕನ್ನಡ ಇರುತ್ತೆ, ಉತ್ತರ ಕರ್ನಾಟಕಕ್ಕೆ ಹೋದರೆ ಇನ್ನೊಂದು ರೀತಿಯಾದ ಕನ್ನಡ ಇದೆ, ಮಂಗಳೂರಿಗೆ ಬಂದರೆ ಅಲ್ಲೇ ರೀತಿ ಒಂದೇ ಬೇರೆ ರೀತಿಯಾದ ಕನ್ನಡ ಇದೆ. ಹೀಗೆ ಬೇರೆ ಬೇರೆ ಕಡೆ ಹೋದಾಗ ಭಾಷೆ ಬದಲಾವಣೆ ಆಗ್ತಿರುತ್ತೆ. ಒಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ, ನಮ್ಮ ಭಾರತ ಸರ್ಕಾರ ಕಾನ್ಸ್ಟಿಟ್ಯೂಷನಲ್ಲಿ ತಿಳಿಸಿರ್ತಕ್ಕಂಥದ್ದು 22 ಅಧಿಕೃತ ಭಾಷೆಗಳಿವೆ. ನಮ್ಮ ದೇಶದಲ್ಲಿ ಒಟ್ಟು 22 ಅಧಿಕೃತ, ಅಂದರೆ ಗೌರ್ಮೆಂಟ್, ನಮ್ಮ ಸರ್ಕಾರ ಮನ್ನಣೆ ಕೊಟ್ಟಿರ್ತಕ್ಕಂಥದ್ದು 22 ಭಾಷೆಗಳು. ಆ 22 ಭಾಷೆಗಳು ಯಾವುದು ಅನ್ನೋದನ್ನು ನೀವು ಕಲ್ತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಪಟ್ಟಿ ಮಾಡಬೇಕು. ಇಲ್ಲಿ 8, 9, 10ನೇ ಪ್ರಶ್ನೆಗಳನ್ನು ಕೇಳಿದ್ದೀನಿ, ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೀನಿ. 8ನೇ ಪ್ರಶ್ನೆ ಏನು ಅಂದರೆ, ರಿಸರ್ವ್ ಬ್ಯಾಂಕಿನ ನೋಟುಗಳಲ್ಲಿ ಎಷ್ಟು ಭಾಷೆಗಳಿರುತ್ತವೆ ಅಂತ ಕೇಳಿದ್ದಾರೆ. ರಿಸರ್ವ್ ಬ್ಯಾಂಕ್ ನೋಟು ಅಂದರೆ 10 ರೂಪಾಯಿ ನೋಟ್ ಆಗ್ಬೋದು, 200 ರೂಪಾಯಿ ನೋಟ್ ಆಗ್ಬೋದು, 100 ರೂಪಾಯಿ ನೋಟ್ ಆಗ್ಬೋದು, 1000 ರೂಪಾಯಿ ನೋಟ್, 2000 ರೂಪಾಯಿ ನೋಟ್ ಆಗ್ಬೋದು. ಹೀಗೆ ನೋಡಿದಾಗ ನೀವು ನೋಟಿನ ಮುಂಭಾಗದಲ್ಲಿ ಮಹಾತ್ಮ ಗಾಂಧಿಯ ಚಿತ್ರ ಕೊಟ್ಟಿರ್ತಾರೆ, ಹಿಂಭಾಗದಲ್ಲಿ ಏನಿದೆ ಅಂತಂದರೆ ಒಂದು ಪ್ಯಾನಲ್ ಇದೆ. ಆ ಪ್ಯಾನಲ್ನಲ್ಲಿ ಈಗ ಉದಾಹರಣೆಗೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಇಲ್ಲಿ ಒಂದು 100 ರೂಪಾಯಿ ನೋಟ್ ತೋರಿಸ್ತಾ ಇದ್ದೀನಿ ನಾನು. ಈ 100 ರೂಪಾಯಿ ನೋಟ ನೀವು ನೋಡಿದಾಗ, ಮುಂದೆ ನೋಡಿದಾಗ ಮಹಾತ್ಮ ಗಾಂಧಿ ಚಿತ್ರ ಇದೆ. ಈಗ ಅದನ್ನ ಈ ಹಿಂದ್ಗಡೆ ಟರ್ನ್ ಮಾಡಿ ನೋಡಿದಾಗ ಇಲ್ಲೊಂದು ಪ್ಯಾನಲ್ ಇದೆ. ಯಾವ ಪ್ಯಾನಲ್? ಇಲ್ಲಿ ಪ್ಯಾನಲ್ ಅಂದ್ರೇನು? ಇಲ್ಲಿದೆಯಲ್ಲ, ಇದು ಪ್ಯಾನಲ್. ಆ ಪ್ಯಾನಲ್ ಒಳಭಾಗದಲ್ಲಿ ನೋಡಿದಾಗ ನೀವು ನೋಟಿನಲ್ಲಿ ಎಷ್ಟು ಭಾಷೆಗಳಿದೆ ಅಂತ ಕೇಳಿದರೆ ಅದರಲ್ಲಿ 15 ಭಾಷೆಗಳಲ್ಲಿ ಕೊಟ್ಟಿರ್ತಾರೆ. 10 ರೂಪಾಯಿ ನೋಟು ಅಂತ ಬರೀತಾರೆ, 10 ರೂಪಾಯಿ ನೋಟು ಅಂತ ಬರೆದಿರ್ತಾರೆ, 10 ರೂಪಾಯಿ ನೋಟ್ ಅಂತ ಬರೆದಿರ್ತಾರೆ. ಹೀಗೆ ಬೇರೆ ಬೇರೆ ಭಾಷೆ 15 ಭಾಷೆಗಳು ಬರೆದಿದ್ದಾರೆ. ನಮ್ಮ ದೇಶದ ರಾಜಧಾನಿ ಹೆಸರನ್ನು ತಿಳಿಸಿ ಅಂತ ಕೇಳಿದ್ದಾರೆ. ನಮ್ಮ ದೇಶದ ರಾಜಧಾನಿ ಯಾವುದು ಅಂತ ಕೇಳಿದರೆ ನವದೆಹಲಿ. 1911ನೇ ಇಸ್ವಿಯಲ್ಲಿ ಕಲ್ಕತ್ತಾದಿಂದ ದೆಹಲಿ ಒಂದು ಪ್ರದೇಶವನ್ನು ಕಟ್ಟಿಬಿಟ್ಟು ಹೊಸದಾಗಿ ಕಟ್ಟಿ ಅಲ್ಲಿ ಬ್ರಿಟಿಷರು ರಾಜಧಾನಿಯನ್ನ ಶಿಫ್ಟ್ ಮಾಡ್ತಾರೆ. ಆಗ ಅದನ್ನ ನವದೆಹಲಿ ಅಂತ ಕರೀತಾರೆ. ಕಾರಣ ಏನಂದ್ರೆ ದೆಹಲಿಯಲ್ಲಿರ್ತಕ್ಕಂಥ ಅನೇಕ ಪ್ರದೇಶಗಳಲ್ಲಿ ಕೋಟೆ ಮುಂತಾದ ವಸ್ತುಗಳಿದ್ದು ಅದು ಹಿಂದಿನ ದೇಶದಲ್ಲಿ ರಾಜರಾಗಿದ್ರಲ್ಲ ಅವರ ಒಂದು ವಿಶಿಷ್ಟಗಳನ್ನು ಸೂಚ್ತಾ ಇತ್ತು. ಅದು ಬೇಡ ಅಂತೇಳಿ
ಬ್ರಿಟಿಷ್ನವರು 1911ನೇ ಇಸ್ವಿಯಲ್ಲಿ ಹೊಸದಾಗಿ ಒಂದು ಒಂದು ಅನೇಕ ಕಟ್ಟಡಗಳನ್ನು ಕಟ್ಟಿ ಅಲ್ಲಿ ಒಂದು ಆ ಪ್ರದೇಶಕ್ಕೆ ನವದೆಹಲಿ, ನ್ಯೂ ಡೆಲ್ಲಿ ಅಂತ ಕೊಡ್ತಾರೆ. ಅದು ನಮ್ಮ ದೇಶದ ರಾಜಧಾನಿ. ದೆಹಲಿಯಲ್ಲಿ 2 ಪ್ರದೇಶ ಇದ್ರೂ ಸಹಿತ ನವದೆಹಲಿ ಅಂತಕ್ಕಂಥದ್ದು ನಮ್ಮ ದೇಶದ ರಾಜಧಾನಿ. ಭಾವೈಕ್ಯತೆ ಎಂದರೇನು ಅಂತ ಕೇಳಿದರೆ, ನೀವು ಅದನ್ನೇ ಆ ವರ್ಡನ್ನೇ ನೋಡಿ, ಭಾವೈಕ್ಯತೆ ಅಂದರೆ ಅನೇಕ ಸಾಂಸ್ಕೃತಿಕ, ಅಂದರೆ ನಮ್ಮ ದೇಶದಲ್ಲಿ ಹೇಳಿದ್ವಲ್ಲ 22 ಭಾಷೆಗಳಿವೆ, ಅನೇಕ ರಾಜ್ಯಗಳಿವೆ. ಪ್ರತಿಯೊಂದು ರಾಜ್ಯದಲ್ಲೂ ಸಹಿತ ಬೇರೆ ಬೇರೆಯ ಸಂಸ್ಕೃತಿ ಇದೆ, ರಾಜಕೀಯತೆ ಇದೆ. ಅವೆಲ್ಲವನ್ನೂ ಸೇರಿಸ್ಕೊಂಡು ಒಟ್ಟಾಗಿರ್ತಕ್ಕಂಥ, ಶಾಂತಿಯಿಂದ ಬಾಳ್ತಕ್ಕಂಥ ಒಂದು 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 ಮುಖ್ಯವಾಗಿರ್ತಕ್ಕಂಥ ತತ್ವಕ್ಕೆ ಅದನ್ನು ಭಾವೈಕ್ಯತೆ ಅಂತ ಕರೀತಾರೆ. ಅದಕ್ಕೆ ಉತ್ತರ ಬರೀಬೇಕು ಅಂದರೆ, ಭಾವೈಕ್ಯತೆ ಎಂದರೆ ಎಲ್ಲ ಧರ್ಮಗಳನ್ನು ಗೌರವಿಸಿ ಶಾಂತಿ ಸಹಬಾಳ್ವೆ ಮಾಡ್ತಕ್ಕಂಥದ್ದೇ ಭಾವೈಕ್ಯತೆ. ಇಲ್ಲಿ 11ನೇ ಪ್ರಶ್ನೆಯಲ್ಲಿ, ನಿಮ್ಮ ಶಾಲೆಯಲ್ಲಿ ನೀವೆಲ್ಲರೂ ನಮ್ಮ ಭಾರತದ ಬಗ್ಗೆ ಯಾವ ಪ್ರತಿಜ್ಞೆ ಮಾಡುವಿರಿ? ಈ ಪ್ರಶ್ನೆಯನ್ನು ಅಲ್ಲಿ ಕೊಟ್ಟಿದ್ದಾರೆ. ಉತ್ತರ ಅಂದರೆ ಅಲ್ಲಿ ಒಂದು ವಿಚಾರ ಕೊಟ್ಟಿದ್ದಾರೆ. ನಾನು ಅದನ್ನು ಪ್ರಶ್ನೆ ರೂಪದಲ್ಲಿ ನಿಮಗೆ ಕೇಳಿದ್ದೀನಿ. ಅದಕ್ಕೆ ಉತ್ತರ ಏನು ಅಂದರೆ, ಭಾರತವು ನನ್ನ ದೇಶ. ನೀವು ಪ್ರತಿಜ್ಞೆ ಮಾಡಬೇಕಾಗಿದೆ ಏನು? ಭಾರತವು ನನ್ನ ದೇಶ, ಭಾರತೀಯರಾದ ನಾವು ಸಹೋದರ ಸಹೋದರಿಯರು. ನಾನು ನನ್ನ ದೇಶವನ್ನು ಗೌರವಿಸುತ್ತೇನೆ, ಇದರ ಸಂಪತ್ತು, ಇದರ ವೈವಿಧ್ಯಪೂರ್ಣ ಪರಂಪರೆಗಳನ್ನು ಕಾಪಾಡುತ್ತೇನೆ, ನನ್ನ ದೇಶದ ಬಗ್ಗೆ ಹೆಮ್ಮೆ ಪಡುತ್ತೇನೆ. ಇಷ್ಟನ್ನು ನೀವು ಪ್ರತಿಜ್ಞೆ ಮಾಡಿ ಇದನ್ನು ತಿಳ್ಕೋಬೇಕು. ಯಾಕೆಂದರೆ ನೀವು ಬೇರೆ ದೇಶಕ್ಕೆ ಹೋದಾಗ ನೀವು ಬೇರೆ ರೀತಿಯಲ್ಲೇ ಕಾಣಿಸ್ತಾ ಇರ್ತೀರ. ನಾನೀಗ ಅಮೆರಿಕಕ್ಕೆ ಹೋಗಿದ್ದೆ, ಮತ್ತು ಇಂಗ್ಲೆಂಡ್ಗೆ ಹೋಗಿದ್ದೆ, ಮತ್ತು ಮಸ್ಕಟ್ಗೆ ಹೋಗಿದ್ದೆ, ಆಫ್ರಿಕಾಕ್ಕೆ ಹೋಗಿದ್ದೆ. ಅಲ್ಲೆಲ್ಲೋದು ಸಹಿತ ನಾವು ನಮ್ಮನ್ನು ನೋಡಿದ ತಕ್ಷಣ ಭಾರತೀಯರು, ಏಷ್ಯಾದವರು ಅಂತ ಹೇಳ್ತಾರೆ. ಅದು ಇನ್ನೂ ಹೆಚ್ಚಾಗಿ ಗೊತ್ತಿರೋರು ಇವರು ಭಾರತ ದೇಶದವರು ಅಂತ ಹೇಳ್ತಾರೆ. ಅಂದರೆ ನಮ್ಮದೇ ಆಗಿರ್ತಕ್ಕಂಥ, ನಮಗೆ ಇರತಕ್ಕಂಥ ಕೆಲವು ಲಕ್ಷಣಗಳಿವೆ, ಅದರ ಬಗ್ಗೆ ನಾವು ಹೆಮ್ಮೆ ಪಡಬೇಕು. 12ನೇ ಪ್ರಶ್ನೆ, ಭಾರತದ ನೆರೆ ರಾಷ್ಟ್ರಗಳ ಹೆಸರನ್ನು ಹೇಳಿ. ನಮ್ಮ ಭಾರತದ ಅಕ್ಕಪಕ್ಕದಲ್ಲಿ ಬೇಕಾದಷ್ಟು ರಾಷ್ಟ್ರಗಳಿವೆ. ಅದರಲ್ಲಿ ಕೆಲವು ಮುಖ್ಯವಾಗಿರ್ತಕ್ಕಂಥ ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ರಾಷ್ಟ್ರಗಳ ಹೆಸರನ್ನು ಹೇಳಿ ಅಂದರೆ, ನಮ್ಮ ಎಡಭಾಗದಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ನೇಪಾಳ, ಭೂತಾನ, ಚೈನಾ, ಬಾಂಗ್ಲಾ, ಮಯನ್ಮಾರ್, ಶ್ರೀಲಂಕಾ. ಇವೆಲ್ಲವೂ ಸಹಿತ ನಮ್ಮ ದೇಶಕ್ಕೆ ಸುತ್ತಲೂ ಇರ್ತಕ್ಕಂಥ ದೇಶಗಳು. ಇವುಗಳ ರಾಜಕೀಯವನ್ನು ನೀವು ತಿಳ್ಕೋಬೇಕು. ಅಲ್ಲಿ ಯಾರು ರಾಜ್ಯಭಾರ ಮಾಡ್ತಾ ಇದ್ದಾರೆ, ಆ ಪ್ರಜೆಗಳು ಹೇಗಿದ್ದಾರೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಮಕ್ಕಳೇ, ಈಗ ನಾವು 13, 14, 15ನೇ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದೀನಿ ಮತ್ತು ಅದಕ್ಕೆ ಉತ್ತರವನ್ನು ಸಹಿತ ಬರೆದಿದ್ದೀನಿ. 13ನೇ ಪ್ರಶ್ನೆ ಏನು ಅಂತ ನೋಡೋಣ. ನಮ್ಮ ದೇಶದ ಕೇಂದ್ರಾಡಳಿತ ಪ್ರದೇಶಗಳ ಹೆಸರನ್ನು ತಿಳಿಸಿ. ಅಂದರೆ ನಮ್ಮ ದೇಶ, ಭಾರತ ದೇಶ ಇದೆಯಲ್ಲ, ಕೇಂದ್ರದಲ್ಲಿ ಅಂದರೆ ಕೇಂದ್ರ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ತಾರಲ್ಲ, ಅದರ ಕೈ ಕೆಳಗೆ ಅನೇಕ ಪ್ರದೇಶಗಳಿವೆ. ಇನ್ನು ಬಾಕಿದೆಲ್ಲೂ ಸಹಿತ ರಾಜ್ಯಗಳಾಗಿವೆ. ಕೇಂದ್ರ ಪ್ರದೇಶದ ಆಡಳಿತ ಯಾವ್ಯಾವುದು ಅಂತ ಕೇಳಿದರೆ, ಜಮ್ಮು ಕಾಶ್ಮೀರ. ಈಗ ಜಮ್ಮುವನ್ನು 376 ಆರ್ಟಿಕಲ್ಸ್ ತೆಗೆದಿದ್ದಾರೆ. ಪ್ರಧಾನಿಗಳು ಹೇಳ್ತಿರೋ ಹಾಗೆ ಮುಂದೆ ಅದು ಸಹಿತ ಒಂದು ರಾಜ್ಯ ಆಗಬಹುದು. ಆದರೆ ಈಗ ಅದು ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತದಲ್ಲಿದೆ. ಲಡಾಖ್, ದೆಹಲಿ, ದೆಹಲಿ ಅಂತ ಹೇಳಿದರೆ ಯಾವುದು, ನವದೆಹಲಿ ಅಂತ ಹೇಳ್ಬೋದು. ಅದನ್ನು ಇಲ್ಲಿ ದಿಯು, ದಾಮನ್, ಇಲ್ಲಿ ದೆಹಲಿ ಅಂತ ಹೇಳ್ತೀವಲ್ಲ, ಈ ದೆಹಲಿಯನ್ನು ನಾವು ಏನು ಹೇಳ್ಬೋದು ಅಂದರೆ, ಪೂರ್ತಿ ದೆಹಲಿ ಇನ್ಕ್ಲೂಡ್ಸ್ ನವದೆಹಲಿ ಮತ್ತು ದೆಹಲಿ ಎರಡೂ ಸೇರಿಕೊಳ್ಳುತ್ತೆ. ದಿಯು, ದಾಮನ್, ದಾದ್ರಾ ನಗರ ಹವೇಲಿ, ಚಂಡೀಗಢ, ಲಕ್ಷದ್ವೀಪ, ಪುದುಚೇರಿ,
ಅಂಡಮಾನ್ ನಿಕೋಬಾರ್ ದ್ವೀಪಗಳು ಇಷ್ಟು ಸಹಿತ ಕೇಂದ್ರಾಡಳಿತದಲ್ಲಿದೆ. ಮತ್ತು ನಿಮ್ಮ ಪಠ್ಯಪುಸ್ತಕದ 239 ಎಷ್ಟು ಧರ್ಮಗಳ ಹೆಸರು ಕೇಳಿದ್ದಾರೆ ಅಂತ ಕೇಳಿದ್ದಾರೆ. ಅದರಲ್ಲಿ 6 ಧರ್ಮಗಳಿವೆ. ಯಾವ್ಯಾವುದು ಅಂದರೆ ಹಿಂದೂ, ಸಿಖ್, ಕ್ರೈಸ್ತ, ಜೈನ, ಇಸ್ಲಾಂ ಈ ಹೆಸರುಗಳಿವೆ. ರಾಷ್ಟ್ರಧ್ವಜ ಏನಂತ ತೋರಿಸುತ್ತೆ ಅಂದರೆ ತ್ಯಾಗ, ಪ್ರಗತಿ, ಶಾಂತಿ, ಸಮೃದ್ಧಿ ಸೂಚನೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಈ ಒಂದು ವಿಡಿಯೋ ಪಾಠವನ್ನು ಮಾಡೋದಕ್ಕೆ ನಾನು ಕರ್ನಾಟಕ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ 16ನೇ ಪಾಠವನ್ನು ಆಯ್ಕೆ ಮಾಡಿದ್ದೀನಿ. ಮತ್ತು ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ಈ ವಿದ್ಯಾಲೋಕ ಅಂತಕ್ಕಂಥ ಒಂದು ಸಂಸ್ಥೆಗಳಿಗೂ ಕೊಟ್ಟಿದ್ದೀನಿ. ಅವ್ರಿಗೂ ನನ್ನ ಧನ್ಯವಾದಗಳು. ಯೂಟ್ಯೂಬ್ನವರು ಇದನ್ನೆಲ್ಲ ಪಬ್ಲಿಷ್ ಮಾಡ್ತಾರೆ, ಅದರಿಂದ ಅವ್ರಿಗೂ ನನ್ನ ಧನ್ಯವಾದಗಳು. ಮತ್ತು ನೀವು ಇದನ್ನು ನೋಡಿ ಮತ್ತು ಯಾರು ಮಕ್ಕಳಿಗೆ ಬೇಕಾದರೆ ಹೇಳೋದಕ್ಕೆ ಪ್ರಯತ್ನ ಮಾಡಿ. ಎಸ್ಪೆಷಲಿ ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಪಾಠ ಸರಿಯಾಗಿ ಆಗೋದಿಲ್ಲ. ನಾನು ನೋಡಿದ್ದೀನಿ, ಅನೇಕ ಹಳ್ಳಿಗಳಲ್ಲಿ ನೋಡಿದ್ದೀನಿ. ಕೆಲವು ಸಾರಿ ಮೇಷ್ಟ್ರುಗಳಿರೋದಿಲ್ಲ, ಮೇಷ್ಟ್ರುಗಳಿದ್ದರೆ ಅವರು ಪಾಠ ಮಾಡೋದಕ್ಕೆ ಸರಿ ಬರೋದಿಲ್ಲ, ಬಸ್ ಸಿಗೋದಿಲ್ಲ, ಏನೂ ಆಗುತ್ತೆ, ಮಕ್ಕಳು ನೀವೇ ಓದ್ಕೊಳ್ಳಿ ಅಂತ ಹೇಳ್ತಾರೆ. ಮಕ್ಕಳಿಗೆ ಕೆಲವು ಸಾರಿ ಅಲ್ಲಿ ಬರ್ತಿರ್ತಕ್ಕಂಥ ಪ್ರಶ್ನೆ ರೂಪದಲ್ಲಿರ್ತಕ್ಕಂಥ ಪಾಠ ಅರ್ಥವಾಗೋದಿಲ್ಲ. ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೇವಲ ಪಠ್ಯವನ್ನೇ ಕೊಟ್ಟಿಲ್ಲ, ಚಿತ್ರಗಳನ್ನು ಕೊಟ್ಟಿದ್ದಾರೆ, ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಕಾಲಮ್ಸ್ ಕೊಟ್ಟಿದ್ದಾರೆ. ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮೇಷ್ಟ್ರುಗಳ ಸಹಾಯ ಬೇಕಾಗುತ್ತೆ. ಆದ್ದರಿಂದ ನೀವು ಇದನ್ನು ಓದೋದಕ್ಕೆ ಪ್ರಯತ್ನ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.